ಮಿಸ್ಟರ್ ಪ್ರಥಮ್, ಏನ್ ಪ್ರಥಮ್ ನಿಮ್ದು? ಮೊನ್ನೆ ಯಾಕೆ ಡಿ ಕಂಪ್ನಿ ಬಗ್ಗೆ, ಡೋಂಗಿ ಕಂಪ್ನಿ, ಡುಬಾಕ್ ಕಂಪ್ನಿ, ದಾವೂದ್ ಕಂಪ್ನಿ, ನಿಮ್ಗೆ ಏನ್ ಗೊತ್ತು ಡಿ ಕಂಪ್ನಿ ಬಗ್ಗೆ? ರೇ, ಅಫಿಷಿಯಲ್ ಗ್ರೂಪ್ ಆಫ್ ಡಿ ಬ್ರದರ್ಸ್ ಅಲ್ವಾ, ಬಾಸ್ ಹೇಳಿಯೋದಲ್ವಾ? ನಾವು ಡಿ ಕಂಪ್ನಿ ಅವರೇ, ಸರಿನಾ? ನೀವೇನ್ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದಾರಲ್ಲ, ಏನ್ ಮಾಡಿದ್ದಾರೆ ರೇ? ಅಪ್ಪಟ ಡಿ ಬಾಸ್ ಅಭಿಮಾನಿಗಳು ಯಾರು ಈ ತರ ಕೆಲಸ ಮಾಡಿಲ್ಲ ಕಣ್ರಿ. ನಾನು ಡಿ ಬಾಸ್ ಅಭಿಮಾನಿನೇ. ಏನಕ್ಕೆ ಕೇಳ್ತೀನಿ ಅಂದ್ರೆ, NR ಪುರ ತಾಲೂಕು ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಹಳೇದೇನು ಹೇಳಲ್ಲ, ಇವತ್ತಿಂದ ಪ್ರೆಸೆಂಟ್, ಇವತ್ತಿಂದ ಹೇಳ್ತೀನಿ, ನಿನ್ ತರ ಬಿಟ್ಟಿ ಪ್ರಚಾರ ಅವ್ರು ಯಾವತ್ತೂ ತಾಂತಿಲ್ಲ. ಮೀಡಿಯಾ ಐತೆ, ಮೈಕ್ ಹಿಡಿತಾವ್ರೆ ಅಂದ್ಬಿಟ್ಟು ಬಾಯಿ ಇಕ್ಕಕ್ ಹೋಗ್ತಿಲ್ಲ. ಅಲ್ಲಿ NR ಪುರ ತಾಲೂಕು ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಎಲ್ಲಾ ಮೆಂಬರ್ಸ್ ಸೇರ್ಕೊಂಡು, ಸದಸ್ಯರುಗಳು ನಿರಂಜನ್ ಗೌಡ ಅವರು, ನಂದನ್ ಅನ್ನೋರು ಸ್ವಲ್ಪ ದಿನಗಳಿಂದ ಮರದ ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಕಟ್ಟಾಗಿತ್ತು, ಸ್ಪೈನಲ್ ಮೂಳೆ ಕಟ್ಟಾಗಿತ್ತು. ಅವರು ಹಾಸ್ಪಿಟಲ್ ಚಿಕಿತ್ಸೆ ತಾಂತಿದ್ರು, ಎದೊಳಕ್ ಆಗ್ತಿರ್ಲಿಲ್ಲ, ಮತ್ತೆ ಅವ್ರ ಕೈಲಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಅಭಿಮಾನಿಗಳು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹೇಳ್ತೀನಿ. ಇವತ್ತು ಅವ್ರಿಗೆ ಓಡಾಡಕ್ಕೆ ಎಲೆಕ್ಟ್ರಿಕ್ ವೀಲ್ ಚೇರ್ ಕೊಟ್ಟಿದ್ದಾರೆ. ಅಭಿಮಾನಿಗಳೆಲ್ಲ ಸೇರ್ಕೊಂಡು, ಡಿ ಬಾಸ್ ಅಭಿಮಾನಿಗಳೆಲ್ಲ ಸೇರ್ಕೊಂಡು, ಡಿ ಕಂಪನಿ ಅವರು ಚೆನ್ನೈಯಿಂದ 1,30,000 ರೂಪಾಯಿ ವೀಲ್ ಚೇರು ತೋರಿಸ್ತೀನಿ ಏನು ಅನ್ನೋದನ್ನ. ಈಗ ಹಾಕ್ತೀನಿ ವಿಡಿಯೋ. ಬಾಯಿ ಐತೆ ಅಂತ ಬಾಯಿಗೆ ಬಂದಂಗ್ ಮಾತಾಡಬೇಡ ನೀನು ಡುಬಾಕ್ ನನ್ ಮಗ, ನೀನು ಡುಬಾಕ್ ಪ್ರಥಮ್, ಡುಬಾಕ್ ಕಂಪ್ನಿ ಅಂತ್ಯ. ಡಿ ಕಂಪ್ನಿ ಅಂದ್ರೆ ಅಫಿಷಿಯಲ್ ಕಣ, ಅವ್ರ ಬಾಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಇವತ್ತಿಂದ ಹೇಳ್ತಿರೋದು, ಅವ್ರ ಮೊದ್ಲಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿ, ನಿನ್ನಂಗೆ ನಾವು ಹೇಳೋ ಅವಶ್ಯಕತೆ ಇರಲಿಲ್ಲ, ಬರೋ ಅವಶ್ಯಕತೆ. ನೀನ್ ಬಾಯಿ ಐತೆ ಅಂತ ಬಾಯಿ ಅಷ್ಟೊಂದು ಮಾತಾಡ್ರೆ ಏನ್ ಡಿ ಕಂಪ್ನಿ ನಿನ್ಗೇನ್ ಮಾಡಕ್ ಕೆಲ್ಸಿಲ್ಲ ಅಂತ ಮಾತಾಡ್ತಿದ್ಯಾ? ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿನ್ ಪಾಡಿರೋ, ನೀನೇ ಕೆಣಕ್ತಿರೋದು, ಎಲ್ಲಾರನು ನೀನೇ ಕೆಣಕ್ತಿರೋದು. ನೀನ್ ಕೆಣಕಿದ್ಯಾ ಅಂತಿದ್ದಂಗೆ ನಾವು ಟ್ರಿಗರ್ ಆಗಲ್ಲಣ್ಣ, ನಮ್ಗೆ ಅವಶ್ಯಕತೆ ಇಲ್ಲ. ನೀನ್ ಬೋಳುತ್ತೀಯ, ಹೋಗ್ತೀಯ, ನೀನ್ ಹೋಗು. ನೀನ್ ಫಿಲಮ್ಗೋಸ್ಕರನೇ, ನೀನ್ ಪ್ರಚಾರಕ್ಕೋಸ್ಕರನೇ ಬಂದಿರೋದು. 3 ದಿವಸದಿಂದ ಮೀಡಿಯಾದವ್ರಿಗೆ ಕೆಲ್ಸ ಇಲ್ಲ ಅಂದ್ಬಿಟ್ಟು ನಿನ್ನ ಹತ್ರನೇ ಮೈಕ್ ಹಿಡಿತಾವ್ರೆ ಅಂದ್ರೆ, ನಮ್ ರಾಜ್ಯದಲ್ಲಿ ಏನೋ ಸಮಸ್ಯೆಗಳೇ ಆಗಿಲ್ಲ, ಏನಂದ್ರೆ ಏನಿಲ್ಲ. ಪ್ರಥಮ್ ದರ್ಶನ್ ಬಗ್ಗೆ ಮಾತಾಡ್ತಾವ್ರೆ, ಬಂದ್ ಮೈಕ್ ಹಿಡಿಯೋದು ಅಷ್ಟೇ ಇವನಿಗೆ ಸಾಕು. ನಿಲ್ಸಿ, ನಿಂದೇನೆ ನೀನ್ ನೋಡ್ಕೋ. ಅಭಿಮಾನಿಗಳೇನೈತೆ, ನಾವು ನಮ್ ದೇವ್ರನ್ನ ಏನ್ ಮಾಡಬೇಕೋ ನಮ್ ಕೈಲಿ ಒಳ್ಳೆ ಕೆಲ್ಸನೇ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿದ್ದು. ನಿನ್ಗ ಹಂಗು ಡಿ ಕಂಪ್ನಿಯವ್ರು ಏನ್ ಮಾಡವ್ರೆ ಅಂತ ಕೇಳಿದ್ರೆ, ಅಣ್ಣ ನೀನ್ ಬಾರಣ, ನಾವೆಲ್ಲ ಹೇಳಕ್ಕೆ ನಿನಗ್ ಮಾತ್ರ ಹೇಳ್ತೀವಿ. ಪ್ರಚಾರ ತಣ ನಮ್ಗೇನು ಯಾವ್ದು ನಿನ್ನಂಗ್ ಪ್ರಚಾರ ತಣ ನಮ್ಗೇನು ಬೇಕಾಗಿಲ್ಲ. ದಯವಿಟ್ಟು ನಿಂದಾಯ್ತು, ನಿನ್ ಕೆಲ್ಸ ಆಯ್ತು. ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡಬೇಡ.